ನಮ್ಮ ರಾಜ್ಯದ ಹೆಮ್ಮೆ, ನಮ್ಮ ಜೀವನದಿ ನಾವು ಕುಡಿದು ಬೆಳೆದಿರುವಂತಹ ಜಲ, ಕಾವೇರಿ ನೀರು, ಕಾವೇರಿ ನದಿ ನಮ್ಮ ಅಸ್ಮಿತೆ. ಯಾಕೆ ಒಂದು ದಿವಸದ ಕಾವೇರಿ? ನಮ್ಮ ಜೀವನದಿ ಕಾವೇರಿ ನದಿ. ನೀವುಗಳು 20 ರೂಪಾಯಿ ಕರ್ಪೂರ ಹಚ್ಚಿ ಆರತಿ ಮಾಡಿ ನಮ್ಮ ಭಕ್ತಿಯನ್ನು ಹೆಚ್ಚಿಸಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ನೀರಿನ ಋಣ ಇದೆ. KRS ಡ್ಯಾಮ್, DK ಶಿವಕುಮಾರ್ ಅವರೇ, ನಿಮ್ಮ ಸ್ವಪ್ರತಿಷ್ಠೆಯ ನಿಮ್ಮ ಕೈಲಿ ಆಗತ್ತೆ ಅನ್ನೋದಾದ್ರೆ ಇಂಥ ದೇವಸ್ಥಾನಗಳನ್ನ ಪುನರುತ್ಥಾನ ನೀವುಗಳ ಆರತಿ ಮಾಡಿ ನಿಮ್ಮ ಸ್ವಪ್ರತಿಷ್ಠೆಗೆ ಬಿದ್ದು ನೀವು ನಮ್ಮ ಭಕ್ತಿಯನ್ನು ಹೆಚ್ಚಿಸಬೇಕಾಗಿಲ್ಲ. ನಮಸ್ಕಾರ, ಶೋವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇತ್ತೀಚೆಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಕಾವೇರಿ ಆರತಿಯ ವಿವಾದ. ಬಹಳ ಸಣ್ಣ ವಿಷಯ ಅಂತ ಅನ್ಸುತ್ತೆ ಕೇಳಿದ್ರೆ. ಕಾವೇರಿ ಆರತಿ ಏನಿದು? ಕಾವೇರಿ ನದಿಗೆ ಆರತಿ ಮಾಡುವಂಥದ್ದು ವಿಚಾರಕ್ಕೆ ಏನಿದು ವಿವಾದ, ಏನಿದು ಚರ್ಚೆ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಮಾತಾಡ್ತಾ ಹೋಗ್ತೀನಿ ಅದರ ಬಗ್ಗೆ. ಏನಿದು ಕಾವೇರಿ ಆರತಿಯ ವಿಚಾರ? ವಾರಣಾಸಿ, ಕಾಶಿಯಲ್ಲಿ ಹಲವಾರು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಗಂಗೆಯ ಆರತಿ. ತಾವು ಯಾರಾದರೂ ಕಾಶಿಗೆ ಹೋಗಿದ್ದರೆ ಅಲ್ಲಿ ಪ್ರತಿ ದಿವಸ ಸಂಜೆ ಅತ್ಯದ್ಭುತವಾಗಿ, ರಮಣೀಯವಾಗಿ, ಕಣ್ಣಿಗೆ ಹಬ್ಬದ ರೀತಿಯಲ್ಲಿ ಗಂಗಾ ನದಿಯ ತಟದಲ್ಲಿ ಒಂದಷ್ಟು ಜನ ಪುರೋಹಿತರು ಒಟ್ಟಾಗಿ ಸೇರಿ ಬಹಳ ಎತ್ತರದ ಆರತಿಗಳನ್ನು ಹಿಡಿದು ನಮ್ಮ ಹಿಂದೂ ಧರ್ಮದ ನಂಬಿಕೆ 7 ಸಪ್ತ ಪವಿತ್ರ ನದಿಗಳಲ್ಲಿ ಮೊದಲನೆಯ ಅಗ್ರಸ್ಥಾನದಲ್ಲಿರುವಂತಹ ಶಿವನ ಶಿಖೆಯಿಂದ ಹರಿಯುವಂತಹ, ಶಿವನ 2ನೇ ಪತ್ನಿಯಾಗಿರುವಂತಹ ಗಂಗಾದೇವಿಗೆ, ಗಂಗಾ ನದಿಗೆ, ನದಿ ರೂಪದಲ್ಲಿ ಭೂಮಿಯಲ್ಲಿ ಇರುವಂತಹ ಸಕಲ ಪಾಪಗಳನ್ನು ಕಳೆಯುವಂತಹ, ಮೋಕ್ಷವನ್ನು ನೀಡುವಂತಹ ನದಿ ಗಂಗೆಗೆ ಆರತಿಯನ್ನು ಮಾಡಲಾಗುತ್ತೆ. ಅದೇ ರೀತಿಯ ಮಾದರಿಯಲ್ಲಿ ಅಗೇನ್ ಒಂದು ಶ್ಲೋಕದಲ್ಲಿ 7 ಸಪ್ತ ನದಿಗಳಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಕೊಡಗಿನ ತಲಕಾವೇರಿಯಲ್ಲಿ ಉದ್ಭವ ಆಗುವಂತಹ ನಮ್ಮ ಜೀವನದಿ ಕಾವೇರಿ ನದಿ. ಕಾವೇರಿ ನದಿಗೂ ಕೂಡ ಇದೇ ಮಾದರಿಯ ಆರತಿಯನ್ನು ಮಾಡಬೇಕು, ಈ ಒಂದು ಸಂಪ್ರದಾಯವನ್ನು ಆರಂಭ ಮಾಡಬೇಕು, ಇದೇ ರೀತಿಯಾಗಿ ಇದನ್ನು ಮುಂದುವರೆಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಮೇಲಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನಿರ್ಧಾರ ಇದಾಗಿದೆ ಅನ್ನುವಂಥದ್ದು. ಏನು ವಿಚಾರ? ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮೈಸೂರು ಮಹಾರಾಜರ ಕೊಡುಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿರ್ಮಿಸಿರುವಂತಹ ರಾಜ್ಯದ ಒಂದು ಹೆಮ್ಮೆ, ಭಾರತದ ಒಂದು ಹೆಮ್ಮೆ, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಕನ್ನಂಬಾಡಿ ಕಟ್ಟೆ, ಕೃಷ್ಣರಾಜ ಸಾಗರ, KRS ಡ್ಯಾಮ್ ಬಳಿ ಈ ಒಂದು ಕಾವೇರಿ ಆರತಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ದಸರಾ ಸಂದರ್ಭ ಇದೆ, ಇನ್ನೇನು ಒಂದು 2-3 ತಿಂಗಳಲ್ಲಿ ಬರುವಂತಹ ಮೈಸೂರಿನ ದಸರಾ, ವಿಶ್ವವಿಖ್ಯಾತ ದಸರಾ ಸಂದರ್ಭದಲ್ಲಿ ಇಲ್ಲಿ ಈ KRS ನದಿಗೆ, ಅಂದರೆ KRS ಡ್ಯಾಮ್ ಬಳಿ ಕಾವೇರಿ ನದಿಗೆ ಆರತಿಯನ್ನು ಮಾಡಬೇಕು. ಗಂಗಾ ಆರತಿ ಮಾದರಿಯಲ್ಲಿ ಅಲ್ಲಿ ಒಂದು ಭವ್ಯವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿ ವಾರಣಾಸಿಯಿಂದ ಪುರೋಹಿತರನ್ನು ಕರೆಸಿ ಇಲ್ಲಿ ಅಷ್ಟೇ ಅತ್ಯದ್ಭುತವಾಗಿ ಕಾವೇರಿ ಆರತಿಯನ್ನು ಮಾಡಬೇಕು ಅಂತ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಯಾತಕ್ಕೆ ಇದಕ್ಕೆ ವಿರೋಧ ಬರ್ತಾ ಇದೆ ಅನ್ನುವಂಥದ್ದು ವಿಚಾರ. ಇಲ್ಲಿ ಮುಖ್ಯಮಂತ್ರಿಗಳಾಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು ಹೇಳುವಂತಹ ವಿಚಾರ, ಇದು ಜನರಿಗಾಗಿ ನಾವು ಮಾಡ್ತಾ ಇರುವಂತಹ ಒಂದು ಯೋಜನೆ ಅಂತ. ಜನರಿಗಾಗೇನೆ ಮಾಡ್ತಾ ಇದ್ರೆ ಅದರ ಮಂಡ್ಯದ ಜನರೇ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ? ಇವರು KRS ಡ್ಯಾಮ್ ಬಳಿ ಒಂದು ಭವ್ಯವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದು ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಡ್ಯಾಮ್ನ ಬಳಿ 500 ಅಡಿಗಳ ದೂರದಲ್ಲಿ ಇವರು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಮಂಡ್ಯದ ಜನರು, ರೈತರ ವಿರೋಧ ಇರುವಂಥದ್ದು. ಇದರಿಂದ ಪರಿಸರಕ್ಕೆ ಹಾನಿ, ಅಣೆಕಟ್ಟೆಗೆ ಹಾನಿ, ನದಿಗೆ ಹಾನಿ ಮತ್ತು ಅಲ್ಲಿನ ಜನರಿಗೆ, ರೈತರಿಗೆ ಹಾನಿ ಎನ್ನುವಂಥದ್ದು. ಪ್ರತಿ ದಿವಸ ಅದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ, ಆ ಒಂದು ಅಣೆಕಟ್ಟಿನ ಭಾಗ. ಅಲ್ಲಿ ಇವರು ಕೆಲಸಗಳಿಗೆ 20,000 to 30,000 ಜನ ಅಲ್ಲಿ ಹೋಗ್ತಾ ಇದ್ದಾರೆ ಪ್ರತಿ ದಿವಸ. ವೇರಿನ್ ಗೊತ್ತಿಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಯಾವ ಪರಿಸ್ಥಿತಿಯಲ್ಲಿದೆ ಅಣೆಕಟ್ಟು, ಆ ಸೂಕ್ಷ್ಮ ಪ್ರದೇಶ ಯಾವ ರೀತಿ ಇದೆ,
ಆ ಭಾಗದಲ್ಲಿ 20,000 ಜನ ಹೋಗುವಂಥದ್ದು, ಓಡಾಡುವಂಥದ್ದು, ಅಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡುವಂಥದ್ದು, ವೆಹಿಕಲ್ಸಲ್ಲಿ ಹೋಗುವಂಥದ್ದು, ಯಾರಿಗೂ ಗೊತ್ತು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಇದರಿಂದ ನದಿಗೂ ಹಾನಿ, ಅಣೆಕಟ್ಟಿಗೂ ಹಾನಿ, ಪರಿಸರಕ್ಕೂ ಹಾನಿ, ರೈತರಿಗೂ ನಷ್ಟ ಅನ್ನುವಂಥದ್ದು. ಜೊತೆಗೆ KRS ಈಸ್ ಎ ಡ್ಯಾಮ್. ಆದರೆ ಅಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಪ್ರಶ್ನೆ. ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಯಾತಕ್ಕೆ ಬೇಕ್ರಿ? ಅಲ್ಲಿ ಅಣೆಕಟ್ಟು ಸೌಂದರ್ಯವನ್ನು ನೋಡೋಕ್ಕೆ ಹೋಗ್ತಾರೆ ಅಷ್ಟೇ, ಬಿಟ್ಟರೆ ನೀವು ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ, ಫನ್ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಯಾರು ಹೇಳಿದ್ದಾರೆ? ಹುಚ್ಚೇನು ಅಂತ ಹೇಳಿದ್ರೆ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ, ಭವ್ಯವಾದಂತಹ ವೇದಿಕೆ ನಿರ್ಮಾಣಕ್ಕೆ ಕಾವೇರಿ ಆರತಿ ಅನ್ನುವಂಥ ಒಂದು ಟೈಟಲ್ ಕೊಟ್ಟು ಬಿಡುಗಡೆ ಮಾಡಿರುವಂಥದ್ದು 100 ಕೋಟಿ ರೂಪಾಯಿ. ಸಣ್ಣ ಮಾತಲ್ಲ. 100 ಕೋಟಿ ರೂಪಾಯಿಗಳ ಅವಶ್ಯಕತೆ ಇತ್ತಾ? ಮೊದಲೇ ಸಾಲದಲ್ಲಿರುವಂತಹ ರಾಜ್ಯ ಸರ್ಕಾರ ಅವರ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಈ ಮಧ್ಯದಲ್ಲಿ 100 ಕೋಟಿ ಅವಶ್ಯಕತೆ ಇತ್ತಾ ಅನ್ನುವಂಥದ್ದು. ಬರಿಯ 20 ರೂಪಾಯಿ ಕರ್ಪೂರದ ಆರತಿ ಮಾಡೋದಕ್ಕೆ 100 ಕೋಟಿಗಳ ಖರ್ಚು ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಪರಿಸರ ಹೇಳ್ತಾ ಇದೆ ಇನ್ನೆಷ್ಟು ನನ್ನನ್ನು ಹಾಳು ಮಾಡ್ತೀರಾ ಅಂತ. ಅಣೆಕಟ್ಟು ಕೇಳ್ತಾ ಇದೆ ಇನ್ನೆಷ್ಟು ದಿವಸ ನನ್ನ ಆಯಸ್ಸು, ಇನ್ನೇನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ನದಿ ನನ್ನ ಪಾಡಕ್ಕೆ ಬಿಡ್ರಯ್ಯ, ಯಾತಕ್ಕಪ್ಪ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಕೂಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ರೈತರೇ ಇದಕ್ಕೆ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಶಾಸಕರಾಗಿರಬಹುದು, ಪಾಂಡವಪುರ ಶಾಸಕರಾಗಿರಬಹುದು, ಶ್ರೀರಂಗಪಟ್ಟಣದ ಶಾಸಕರಾಗಿರಬಹುದು, ಎಲ್ಲರದು ಸಹಮತ ಇದೆ ರಾಜ್ಯ ಸರ್ಕಾರದ ಜೊತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರದು ಒಂದು ಮಾತಾದರೆ, ಶಾಸಕರು ರವಿ ಗಣಿಗ ಅವರ ಮಾತಂತೂ ನಾವು ಕಾವೇರಿ ಆರತಿಯನ್ನು ಮಾಡೇ ತೀರ್ತೀವಿ, ಯಾರು ವಿರೋಧ ಇದ್ರು ವಿ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಶಾಸಕರೇ, ನೀವು ಜನರಿಂದ ಬಂದಿರುವಂಥದ್ದು, ಜನರಿಗಾಗಿ ತಮ್ಮ ಎಲ್ಲ ತೀರ್ಮಾನಗಳು, ನಿರ್ಧಾರಗಳು, ಕೆಲಸಗಳಿರಬೇಕು. ಆದರೆ ಇಂಥ ಒಂದು ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿಯನ್ನು, ಚಾಲನೆಯನ್ನು ಕೊಟ್ಟು ಅದನ್ನು ಮುಂದುವರಿಸಿ ನಾವು ಆ ಕಾವೇರಿ ಆರತಿಯನ್ನು ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇರುವಂಥದ್ದು ನಿಜವಾಗಲೂ ಖಂಡನೀಯವಾದಂಥ ವಿಚಾರ. ನಿಮ್ಮ ಸರ್ಕಾರ, ನೀವುಗಳು ಹಾಗಾದರೆ ರೈತರ ವಿರೋಧಿ, ಪರಿಸರ ವಿರೋಧಿ ಅನ್ನುವಂಥದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಮತ್ತೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಇನ್ನೊಂದಷ್ಟು ಜನರ ವಾದ ಇದೆ. ಅದು ಏನು ಅಂತ ಹೇಳಿದ್ರೆ, ಈ ಒಂದು ಪದ್ಧತಿಯನ್ನು, ಧಾರ್ಮಿಕವಾದಂತಹ ಪದ್ಧತಿಯನ್ನು ಶುರು ಮಾಡಿದ್ರೆ ತಪ್ಪೇನಿದೆ? ಕಾವೇರಿ ಆರತಿ ಅನ್ನುವಂಥ ಒಂದು ಸಂಪ್ರದಾಯವನ್ನು ನಾವು ರಾಜ್ಯ ಸರ್ಕಾರದವರು ಹುಟ್ಟು ಹಾಕ್ತಾ ಇದ್ದೀವಿ, ಇದರಲ್ಲಿ ತಪ್ಪೇನಿದೆ? ಇದಕ್ಕೆ ಯಾಕೆ ವಿರೋಧ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಸರ್, ನೀವು ಮಾಡ್ತಾ ಇರುವಂತಹ ಕಾವೇರಿ ಆರತಿಗೆ ನಮ್ಮ ಸಹಮತ ಇದೆ, ಮಾಡಿ. ಗಂಗಾ ಆರತಿ ಕಾಶಿಯಲ್ಲಿ ನಡೆಯುವಂಥದ್ದು ಪ್ರತಿ ದಿವಸದ ಆರತಿ. ನಿಮ್ಮ ಹಾಗೆ ದಸರಾ ಸಂದರ್ಭಕ್ಕೆ ವರ್ಷಕ್ಕೆ ಒಂದೇ ಒಂದು ದಿವಸ ಯಾವತ್ತೋ ಕಾವೇರಿಗೆ ಆರತಿ ಮಾಡಿ ಶೋ ಆಫ್ ಮಾಡುವಂಥದ್ದಲ್ಲ ಅದು. ನಿಮ್ಮ ಉದ್ದೇಶ ಇದೇ ರೀತಿ ಸಂಪ್ರದಾಯವನ್ನು ಮುಂದುವರಿಸಬೇಕು ಅಂತಿದ್ದರೆ ಪ್ರತಿ ದಿವಸ ಮಾಡಿ, ನಿಮ್ಮ ಕೈಲಿ ಸಾಧ್ಯ ಇದ್ದರೆ. ಯಾವತ್ತೋ ಒಂದು ದಿವಸ ಮಾಡಿ ಶೋ ಆಫ್ ಮಾಡೋದಲ್ಲ. ಮತ್ತು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಬೇಡ, ನಮ್ಮ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನಗಳು ಪಾಳು ಬಿದ್ದಿದ್ದಾವೆ, ಎಷ್ಟು ಸಂಪ್ರದಾಯಗಳು ಅಡಗಿ ಹೋಗಿವೆ, ಎಷ್ಟು ಜನ ತಾವು ಧಾರ್ಮಿಕವಾಗಿ ನಡ್ಕೊಳ್ತಾ ಇದ್ದಾರೆ. ನಿಮ್ಮ ಕೈಲಿ ತಾಕತ್ತಿದ್ರೆ, ನಿಮ್ಮ ಕೈಲಿ ಆಗತ್ತೆ ಅನ್ನೋದಾದರೆ ಇಂಥ ದೇವಸ್ಥಾನಗಳನ್ನು ಪುನರುತ್ಥಾನ ಮಾಡಿ, ಅಭಿವೃದ್ಧಿ ಮಾಡಿ, ಈ ಥರದ ಇನ್ನೊಂದಷ್ಟು ನಶಿಸಿ ಹೋಗಿರುವಂಥ ಸಂಪ್ರದಾಯಗಳನ್ನು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಮುಂದೆ ತರುವಂತಹ, ಬೆಳಕಿಗೆ ತರುವಂತಹ ಕೆಲಸವನ್ನು ಮಾಡಿ. ಯಾಕೆ ಬರೀ ಕಾವೇರಿ ಆರತಿ? ಯಾಕೆ ಒಂದು ದಿವಸದ ಕಾವೇರಿ ಆರತಿ? ಇದು ಯಾತಕ್ಕಾಗಿ ಮಾಡ್ತಾ ಇದ್ದೀರಾ? ಏನಕ್ಕಾಗಿ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಾ? ಅಥವಾ DK ಶಿವಕುಮಾರ್ ಅವರೇ ನಿಮ್ಮ ಸ್ವಪ್ರತಿಷ್ಠೆಯ? ಇದೆಲ್ಲವೂ ಪ್ರಶ್ನೆ ಸಹಜವಾಗಿ ಜನರಿಂದ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.